ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಪರ್ವತ, ಕಿಷ್ಕಿಂದೆ ಎರಡೂ ಟೆಂಪಲ್ ವಿಶೇಷವಾಗಿದೆ. ಸೊ ಎಲ್ಲ ಕಡೆ ನಿಮ್ಗೆ ಗೊತ್ತಿರುತ್ತೆ, ರಾಮ ಲಕ್ಷ್ಮಣ ಸೀತೆ ಜೊತೆ ಹನುಮಂತ ಇರ್ತಾನೆ. ಬಟ್ ಈ ಒಂದು ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆ ಜೊತೆ ಸುಗ್ರೀವ ಇದ್ದಾನೆ. ಈಗ ನೋಡಿ, ಕಪ್ಪೆ ನೀರಿಗೆ ನೆಗಿತಾ ಇದೆ ಮೇಲಿಂದ. ವ್ಯಾಸಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೊದಲನೇ ವಿಗ್ರಹ. ಈ ಮರಕ್ಕೆ 167 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ವಿಜಯ ವಿಠ್ಠಲ ದೇವಸ್ಥಾನ ಅಂತ ಹೇಳ್ತೀವಿ. ಸೊ ಗರ್ಭಗುಡಿ 14ನೇ ಶತಮಾನ ಕೊನೆಯ ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒರಿಸ್ಸಾ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಅವ್ರ ಹೆಸರು ರಾಜ ಗಜಪತಿ ರುದ್ರಪ್ರತಾಪ್ ಅಂತೇಳಿ. ಅವರಿಗೆ 100 ಆನೆಯಷ್ಟು ಬಲ ಇರುತ್ತೆ. ಸೊ ಅಂಥ ರಾಜನನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟು ವಿಜಯ ವಿಠ್ಠಲ ದೇವಸ್ಥಾನ ಅಂತ ಹೇಳ್ತೀವಿ. ಮರಳು ಮಿಶ್ರಿತ ಕಲ್ಲಲ್ಲಿ ಇಷ್ಟು ಒಳ್ಳೆ ಫಿನಿಶಿಂಗ್ ಈ ಟೈಮಲ್ಲಿ ನೋಡ್ತಿದ್ದೀವಿ ಅಂದರೆ ಗ್ರೇಟ್. ಸೊ ಹನುಮಂತ ಏನು ಮಾಡ್ತಾನೆ ಅಂದರೆ, ಅಂಜನಾದ್ರಿಂದ ಅಶೋಕವನಕ್ಕೆ ಹೋಗ್ತಾನೆ ಸೀತಾಮಾತೆಯನ್ನು ನೋಡಲಿಕ್ಕೆ. ನಿಮ್ಮ ಎದುರುಗಡೆ ಕಾಣಿಸೋದೆ ಕಮಲ್ ಮಹಲ್, ಲೋಟಸ್ ಮಹಲ್, ಹವಾ ಮಹಲ್ ಅಂತ ಹೇಳ್ತೀವಿ. ಸೊ ಒಂದು ಕಮಲದ ಹೂ ಸೊ ಉಲ್ಟಾ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ಕಮಲ್ ಮಹಲ್, ಲೋಟಸ್ ಮಹಲ್ ಅಂತ ಹೇಳ್ತೀವಿ. ಸೊ 11 ಸ್ಟೇಬಲ್ ಇದೆ ನೋಡಿ. ಅಂದರೆ ಒಂದೊಂದು ಆನೆನ ಒಂದೊಂದು ದಿವಸ ರೆಡಿ ಮಾಡಿಬಿಟ್ಟು ಈಚೆ ತೆಗೆದು ಅದ್ರ ಮೇಲೆ ಡೆಕೋರೇಟ್ ಮಾಡಿ, ಸೊ ಮೇಲೆ ತಾಯಿ ಭುವನೇಶ್ವರಿ, ಕರ್ನಾಟಕದ ಕುಲದೇವತೆ ಅಧಿದೇವತೆ ಅಂತ ಹೇಳಿದ್ರು. ಸೊ ಅವ್ರನ್ನ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡೋ ಪದ್ಧತಿ ಇರುತ್ತೆ. ಆ್ಯಕ್ಚುಲಿ ಹೊಟ್ಟೆ ಇನ್ನು ಮುಂದೆ 3 ಅಡಿ ಇರುತ್ತೆ. ಬಹುಮನ್ ಸುಲ್ತಾನರು ದಾಳಿ ಮಾಡಿದಾಗ ಹೊಟ್ಟೆ ಹೊಡೆದಾಕಿದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಶ್ರೀರಂಗ ಗೆಲ್ಲಿಗೆ, ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ.